ನಮ್ಮ ಜೊತೆ ಮಾತನಾಡೋದಕ್ಕೆ ಆರೋಪವನ್ನು ಹೊತ್ತಿರುವಂತಹ ಮಚೇಂದ್ರ ಅವರು ಟ್ರಾಫಿಕ್ ಕಾನ್ಸ್ಟೇಬಲ್ ಅವರೇನೇ ಸಂಪರ್ಕದಲ್ಲಿದ್ದಾರೆ. ಮಚೇಂದ್ರ ಅವರೇ ನಮಸ್ಕಾರ. ಸರ್ ನಮಸ್ತೆ. ಸರ್ ಮಚೇಂದ್ರ ಮಾತಾಡ್ತಿರೋದು. ಮಚೇಂದ್ರ ಅವರೇ, ನಿಮ್ಮ ಪತ್ನಿಯೇ ನಿಮ್ಮ ವಿರುದ್ಧ ಆರೋಪವನ್ನ ಮಾಡ್ತಾ ಇರುವಂತದ್ದು, ನನಗೆ ಡೌರಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಅದೇ ಸರ್, ನೀವು ನೋಡಿದೆ ಸರ್, ಯಾವತ್ತು ಏನಿಲ್ಲ ಸರ್. 1 ವರ್ಷ ಆಯ್ತು. ಹೋದ ವರ್ಷ 2024 ಅಕ್ಟೋಬರ್ ತಿಂಗಳಲ್ಲಿ ನನಗೆ ಹುಷಾರ್ ತಪ್ಪಿರುತ್ತೆ ಸರ್. ಅವಾಗ ನಾನು ಇಲ್ಲಿ ಬೆಂಗಳೂರಿನ ಲೈಫ್ ಕೇರ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ತೀನಿ. ಓಕೆ. 4 ದಿನ ಅಡ್ಮಿಟ್ ಆಗಿರ್ತೀನಿ. ನನ್ನ ಹೆಂಡತಿ ಕ್ವಾರ್ಟರ್ಸ್ ಬಿಟ್ಟು ನನ್ನ ಹತ್ರ ಬಂದಿರಲ್ಲ. ಓಕೆ. ಆಮೇಲೆ ಮುಂಬೈಯಿಂದ ನಮ್ಮ ಬ್ರದರ್ ಬಂದು ನನಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಇಬ್ಬರನ್ನ ಕರ್ಕೊಂಡು ಹೋಗ್ತಾರೆ ಊರಿಗೆ. ತದನಂತರ ಊರಲ್ಲಿ ನನಗೆ ಮತ್ತೆ ಬ್ಲಡ್ ಇನ್ಫೆಕ್ಷನ್ ಕಡಿಮೆ ಆಗಿರೋದಿಲ್ಲ. ಆವಾಗ ಸ್ಕ್ಯಾನ್ ಮಾಡಿಸ್ತಾರೆ ಹೊಟ್ಟೆದು, ಅದು ಲಿವರ್ ಆಪ್ಷನ್ಸ್ ಅಂತ ಬಂದಿರುತ್ತೆ ಸರ್. ಓಕೆ. ಅವಾಗ ಮತ್ತೆ ತಿರ್ಗಾ ಅಂದ್ರೆ ಒಂದೇ ದಿನದಲ್ಲಿ ಬಿಟ್ಟು ಅವರಪ್ಪ ಬಂದು ಕರ್ಕೊಂಡು ಹೋಗ್ತಾರೆ ನಮ್ಮ ಮಿಸಸ್ಗೆ ಮನೆಗೆ ಬಂದು. ಆಮೇಲೆ ಏನೋ ಕಷ್ಟದಲ್ಲಿ ಬಿಟ್ಬಿಟ್ಟು ಹೋದ್ರು ಅಂತ ಹೇಳ್ಬಿಟ್ಟು ನಾನು ಸಿಟ್ಟಲ್ಲಿ ಬ್ಲಾಕ್ ಹಾಕಿರ್ತೀನಿ ನಂಬರು. ಓಕೆ. ಯಾವ್ದು ಜಗಳ ಇಲ್ಲ, ಗಲಾಟೆ ಇಲ್ಲ. ಓಕೆ. ತದನಂತರ ಕಲಬುರ್ಗಿ ಶಿವಾನಂದ ಹಾಸ್ಪಿಟಲ್ ಅಲ್ಲಿ ನಂದು ಲಿವರ್ ಆಪ್ಷನ್ಸ್ ಟ್ರೈನ್ ಮಾಡ್ತಾರೆ. ಕ್ಲೀನ್ ಆಗಿ ಆಗಿರೋದಿಲ್ಲ. ಮತ್ತೆ ಡಾಕ್ಟರ್ 15 ದಿನ ರೆಸ್ಟ್ ಕೊಟ್ಟಿರ್ತಾರೆ. ಒಟ್ಟಾರೆಯಲ್ಲಿ 4 ತಿಂಗಳು ಮೆಡಿಕಲ್ ಲೀವ್ ಹೋಗಿರ್ತೀನಿ ಸರ್ ನಾನು. ಆರ್ಡರ್ ಕಾಪಿ ಇದೆ. ಓಕೆ. ಈಗ ನಿಮ್ಮ ಆರೋಗ್ಯ ಸರಿ ಇದೆ? ಕಲಬುರಗಿಯಲ್ಲಿ ಅಡ್ಮಿಟ್ ಆಗುತ್ತೆ, ಅಲ್ಲಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಆಗಿರೋದಿಲ್ಲ. ತದನಂತರ ಮುಂಬೈ KM ಹಾಸ್ಪಿಟಲ್ಗೆ ಹೋಗ್ತೀನಿ ಸರ್ ನಾನು. ಓಕೆ. ಅಲ್ಲಿ ನನಗೆ ಪಿಕ್ಟಲ್ ಹಾಕಿ ಟ್ರೈನ್ ಮಾಡ್ತಾರೆ ಲಿವರ್ ಆಪ್ಷನ್ಸ್ ಅನ್ನ. ಎಲ್ಲ ಪ್ರೂಫ್ ಇದೆ, ಫೋಟೋ ಇದೆ, ಎಲ್ಲ ಸರ್ಟಿಫಿಕೇಟ್ ಇದೆ, ಡಾಕ್ಟರ್ ಎಲ್ಲ ಇದೆ ಸರ್. ಓಕೆ ಓಕೆ ಓಕೆ. ತದನಂತರ ಅಲ್ಲಿಂದ ಅವರು ನಾನು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತೀನಿ, ಅಲ್ಲಿ ಅವ್ರ ಊರಿಂದನೇ ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಹರಾಸ್ಮೆಂಟ್ ಮಾಡ್ತಾರೆ. FIR ಮಾಡಿಸ್ತೀವಿ ನಿಮ್ಮ ಮೇಲೆ 498 ಅಂತ ಹೇಳ್ಬಿಟ್ಟು. ನಾನು ಯಾವುದು ಡಿಮ್ಯಾಂಡ್ ಮಾಡಿರೋದಿಲ್ಲ. FIR ಮಾಡಿಸ್ತಾರೆ. PSI ಸಾಹೇಬ್ರಿಗೆ ಹೇಳಿರ್ತೀನಿ ನಾನು, ಸರ್ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ಅಡ್ಮಿಟ್ ಆಗಿದ್ದೀನಿ, ಮೆಡಿಕಲ್ ಲೀವ್ ಇದ್ದೀನಿ, ಪ್ರೂಫು ಸಮೇತ ಕಳಿಸಿರ್ತೀನಿ ಸರ್. ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದು, ಬೆಡ್ ಅಲ್ಲಿ ಎಲ್ಲ. ಆದ್ರೂ ಸಬ್ ಇನ್ಸ್ಪೆಕ್ಟರ್ 498 FIR ಮಾಡ್ತಾರೆ ನನ್ನ ಮೇಲೆ. ಓಕೆ ಓಕೆ. ಅವಾಗ ನಾನು ಕೋರ್ಟ್ ಇಂದ ನೋಟಿಸ್ ಕಳಿಸ್ತೀನಿ ಸಬ್ ಇನ್ಸ್ಪೆಕ್ಟರ್ಗೆ, ಯಾವುದೇ ಪ್ರೂಫ್ ಇಲ್ಲದೆ ಯಾವ ತರ FIR ಮಾಡಿದ್ರಿ ಅಂತ. ಓಕೆ. ಅದು ಕ್ವಾಶ್ ಆಗುತ್ತೆ ಸರ್, ಅದು ಹೈಕೋರ್ಟ್ ಇಂದ ಕೇಸ್ 498. ಓಕೆ. ಇದು FIR ಆಗಿ ಆಲ್ರೆಡಿ ಕ್ವಾಶ್ ಆಗಿದೆ ಕೇಸು? ಕ್ವಾಶ್ ಆಗಿದೆ. ಅದು ಒಟ್ಟಾರಲ್ಲಿ 1 ವರ್ಷದಿಂದ ಕೇಸ್ ನಡೀತಾ ಇದೆ. ಎಲ್ಲಾ ತರದಲ್ಲಿ ಕೇಸ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಹಿಳಾ ಮಂಡಳಿ ಒಂದು, ಕಲಬುರಗಿಯಲ್ಲಿ ಇದು ಬೀದರಲ್ಲಿ ಮಹಿಳಾ ಮಂಡಳಿ ಹೋಗಿದ್ದಾರೆ. ಆಮೇಲೆ ಅವರು ಊರಲ್ಲಿ 2 ಕೇಸ್ ಮಾಡಿ ಹರಾಸ್ಮೆಂಟ್ ಮಾಡಿದ್ದಾರೆ. ಲಾಸ್ಟ್ ಟೈಮು 1 ಟೈಮ್ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು 200 ಜನರಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ವಿಡಿಯೋ ಇದೆ ಸರ್, ತಮಗೆ ಸೆಂಡ್ ಮಾಡ್ತೀನಿ ನಾನು. ಓಕೆ. ನಿಮ್ಮ ಮೇಲೇನೆ ಅವರು ಹಲ್ಲೆ ಮಾಡಿದ್ದಾರೆ. ಯಾವುದು ಆಗ್ತಾ ಇಲ್ಲ ಅಂತ ಹೇಳಿ ಈಗ ಫೇಕ್ ನ್ಯೂಸ್ ಮಾಡಿಸ್ತಾರೆ ಸರ್ ನಮ್ಮ ಮೇಲೆ. ಅಲ್ಲ ಅಂದ್ರೆ ಅವ್ರು ನಿಮ್ಮನ್ನ ಕರೆಸ್ಬಿಟ್ಟು ಅವ್ರ ಊರ್ ಕಡೆಗೆ ಕರೆಸ್ಬಿಟ್ಟು ನಿಮ್ಮ ಮೇಲೇನೆ ಹಲ್ಲೆ ಮಾಡಿದ್ದಾರೆ. ಅಲ್ಲೇ ಉನ್ನಾವಾದಕ್ಕೆ ಬಂದಿದ್ರು 1 ಟೈಮ್ ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ 1 ಕೋಟಿ ರೂಪಾಯಿ ಕೇಳಿದ್ರು ಅವರು. ಓಕೆ. ನಮ್ಗೆ ಅಷ್ಟೆಲ್ಲ ನಾವು ಖರ್ಚು ಮಾಡಿದ್ವಿ, ಇರೋದನ್ನೆಲ್ಲ ಅವ್ರು ತಗೊಂಡ್ ಹೋಗ್ಬಿಟ್ಟಿದ್ದಾರೆ. ಏನು ನಮ್ಮ ಮದ್ವೆಯಲ್ಲಿ ಗಿಫ್ಟ್ ಕೊಟ್ಟಿರೋದು ಎಲ್ಲ ನಾನು ಯಾವುದೇ ತರ ಅವ್ರಿಗೆ ಕೇಳಿಲ್ಲ. ಎಲ್ಲ ಇರೋದನ್ನ ತಗೊಂಡ್ ಹೋಗ್ಬಿಟ್ಟಿದ್ದಾರೆ. ನನ್ನ ಕಷ್ಟ ಸುಖದಲ್ಲಿ ಜೊತೆಯಾಗಿಲ್ಲ ಹೆಂಡತಿ. ಓಕೆ. ಆಮೇಲೆ ಈಗ ತುಂಬಾ ರೀತಿಯಲ್ಲಿ ಮಾನಸಿಕ ಹಿಂಸೆ ಕೊಟ್ಟು ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ, ಉಲ್ಟಾ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಜಾಬ್ ಇದೆ ಅಂತ ಹೇಳಿ. ಮಚೇಂದ್ರ ಅವರೇ, ಅವರು ಆರೋಪ ಮಾಡ್ತಾ ಇರೋದು ಏನು ಅಂದ್ರೆ, ಹುಷಾರಿಲ್ಲ ಅಂತ ಹೇಳಿ ನೀವೇನೇ ಅವರನ್ನ ತವ್ರ ಮನೆಗೆ ಬಿಟ್ಟು ಬಂದ್ಬಿಟ್ರಿ, ಜೊತೆಗೆ ಮಗು ಆಗ್ತಾ ಇಲ್ಲ ಅಂತಾನು ನೀವು ಟಾರ್ಚರ್ ಕೊಡ್ತಾ ಇದ್ರಿ ಅಂತ ಹೇಳಿದ್ರೆ. ಬಿಟ್ಟು ಹೋಗಿರ್ತೇನೆ. ಇಲ್ಲಿಂದ ನಮ್ ಬ್ರದರ್ ಬಂದು ನನಗೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ ಇಬ್ಬರ ಗಂಡ ಹೆಂಡತಿಗೆ. ಓಕೆ. ಅದು ಸುಳ್ಳಿದೆ ಸರ್. ಅದು ನನ್ನ ಯಾವ ಡೇಟ್ಗೆ ಅವ್ರು FIR ಮಾಡಿದ್ದಾರೆ, ಅದು ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತೀನಿ, ಅದು ಸರ್ಟಿಫಿಕೇಟ್ ಇದೆ ನನ್ನ ಹತ್ರ. ಓಕೆ ಓಕೆ. ಆಮೇಲೆ ಅವರು ಅವರು ಯಾವುದೇ ಇದು ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನ್ಯೂಸ್ ಇಂದ ಇದ್ ಮಾಡ್ತಾರೆ. ಓಕೆ. ಈಗ ಅವರು ನಮ್ಮ ನಾದ್ನಿ ಅತ್ತೆ ಮನೆಯಲ್ಲಿ ನನಗೆ ಟಾರ್ಚರ್ ಕೊಡ್ತಾ ಇದ್ರು. ಯಾರು ಇಲ್ಲ ಸರ್, ಇಬ್ಬರೇ ಗಂಡ ಹೆಂಡತಿ ಇರೋದು ಬೆಂಗಳೂರಲ್ಲಿ, ನಾವು ಸಂಸಾರ ಮಾಡ್ತಾ ಇದ್ದಿದ್ದು. ಅವ್ರ ಮನೆಯವರು ಏನ್ ಮಾಡಿದಾರ ಗೊತ್ತಿಲ್ಲ, ಅವ್ರ ಮಾತು ಕೇಳಿ ಔಷಧ ಹಾಕಿದಾರೆ ಗೊತ್ತಿಲ್ಲ. ನನಗೆ ಆಟೋಮೆಟಿಕ್ ಆಗಿ ಲಿವರ್ ಆಪ್ಸ್ ಆಗುತ್ತೆ. ಆಮೇಲೆ ಸಾಯಿಸ್ಬಿಟ್ಟು ಅನುಕಂಪ ಆಧಾರದ ಮೇಲೆ ಜಾಬ್ ಪಡಿಬೇಕಂತ ಅವ್ರ ಊರಿಂದನೇ ಕೇಳಿಸ್ಕೊಂಡಿದೀನಿ ಸರ್, ಜನ ಹೇಳಿದ್ದಾರೆ. ಓಕೆ. ಬಟ್ ಇವರು ಓಕೆ. ಮಚೇಂದ್ರ ಅವರೇ, ಹಾಗೆ ಸಂಪರ್ಕದಲ್ಲಿರಿ ನಮ್ಮ ಜೊತೆ. ಈಗ ಸಂತ್ರಸ್ತ ಮಹಿಳೆ ಕೂಡ ಫೋನ್ ಸಂಪರ್ಕದಲ್ಲಿರ. ಮೇಡಮ್, ನೀವು ಮಾಡಿರುವಂತಹ ಆರೋಪಗಳನ್ನ ಮಚೇಂದ್ರ ಅವರು ತಿರಸ್ಕರಿಸ್ತಾ ಇದ್ದಾರೆ, ಇದು ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಅವರು ನನ್ಗೆ ನಾನು ಒಬ್ಳೆ ಇದ್ದಾಗಲೇ ಅವರು ಹೊಡಿತಿದ್ರು. ಹೇಳಿ ಹೇಳಿ ಹೇಳಿ. ನಾನು ಒಬ್ಳೆ ಇದ್ದಾಗ್ಲೇ ಅವರೇ ಹೊಡಿತಿದ್ರು ಸರ್. ಅವರು ಮನೆಯಲ್ಲಿ ಇದ್ದಾಗ್ಲೇ ಹೊಡಿತಿದ್ರು. ಏನಾದ್ರೂ ಅಪ್ಪ ಅಮ್ಮನಿಗೆ ಹೇಳಿದ್ರೆ ಅಪ್ಪ ಅಮ್ಮನಿಗೆ ಹೇಳ್ತೀಯ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ರು ಅವಾಗ್ಲೇ.
ಅಲ್ಲ, ಮಚೇಂದ್ರ ಅವ್ರು ಹೇಳ್ತಾ ಇರೋದು ನಾನು ಹೊಡೆದೇ ಇಲ್ಲ ಅಂತ. ಇಲ್ಲ ಹೊಡಿತಿದ್ರು, ಆದ್ರೆ ನನ್ನ ಹತ್ರ ಪ್ರೂಫ್ನು ಇದ್ದಿತ್ತು ಸರ್. ಅವರು ಡಿಲೀಟ್ ಮಾಡ್ಬಿಟ್ಟವ್ರೆ ನನ್ನ ಫೋನ್ನಲ್ಲಿ. ಮಚೇಂದ್ರ ಅವರೇ, ನೀವು ಹಲ್ಲೆ ಮಾಡ್ತಾ ಇದ್ರಿ, ಹೊಡಿತಾ ಇದ್ರಿ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಒಂದು ಸ್ಟೇಟಸ್ ಮತ್ತೆ ಹಾಕಿದ್ದೆ, ಆ ಮಕ್ಕಳಿಲ್ಲ ಅಂತ ಹೇಳಿ status ಟಾರ್ಚರ್ ನಮ್ಮ ಮಾಡ್ತಾ ಅಮ್ಮಗೆ ಇದ್ರು. ಅದು ಬೇರೆ ಅವರು ಟೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಅದನ್ನು ಮಾಡ್ತಿದ್ದಿರ್ಲಿಲ್ಲ ಅವರು. ನಾನ್ ಟೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಅದಕ್ಕೂ ಬರ್ತಿದ್ದಿಲ್ಲ, ಇದಕ್ಕೂ ಬರ್ತಿದ್ದಿಲ್ಲ. ಬರೀ ಡೈಲಿ ನಿನ್ ಮಕ್ಕಳಾಗಲ್ಲ, ನಾನು ಬೇರೆ ಮದುವೆ ಮಾಡ್ತೀನಿ ಅದು ಇದು ಅಂತ. ಮತ್ತ ಅವ್ರ ಅಕ್ಕ ಬೇರೆ, ನಿನ್ ಲೆವೆಲ್ ಏನು ಅವಳ ಲೆವೆಲ್ ಏನು, ನಿನ್ ಪೊಲೀಸ್ ಅಪ್ಪ ನಿನ್ ಎಲ್ಲಿ ಬೇಕಾದ್ರೂ ಹುಡುಗಿ ಕೊಡ್ತಿರ್ತಾಳೆ, ನೀನ್ ಅವಳು ಬಿಡು ಅಂತ ಹೇಳಿ ಅವ್ರ ಬೇರೆ ಟಾರ್ಚರ್ ಮಾಡ್ತಾ ಇದ್ದಿದ್ರು. ಫೋನ್ ಪದೇ ಫೋನ್ ಹಚ್ಕೊಂಡ್ ಮಾತಾಡ್ತಾ ಇದ್ದಿದ್ರು ಅವ್ರ ಜೊತೆ. ಮೇಡಮ್, ಅವ್ರು ಹೇಳ್ತಾ ಇದ್ದಿದ್ದು ಬೆಂಗಳೂರಲ್ಲಿ ನಾವಿಬ್ಬರೇ ಇದ್ವಿ ಅಂತ ಮಚೇಂದ್ರ ಅವರು. ಇಲ್ಲ ನಮ್ಮ ಬಂದ ತಕ್ಷಣ ಆಗಿರೋದು ಸರ್. ಮಚೇಂದ್ರ ಅವರೇ, ಇಲ್ಲಿ ನೋಡಿ, ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ರು, ಅವ್ರ ಅಕ್ಕ ನನಗೆ ಟಾರ್ಚರ್ ಕೊಡ್ತಾ ಇದ್ರು ಅಂತಾನೆ ಹೇಳ್ತಾ ಇದ್ದಾರೆ ಮಚೇಂದ್ರ. ಮಾಡಿದ್ದು ಅವ್ರು ಎಲ್ಲ ಕಡೆಯಿಂದ ನನ್ ಸಂತಾನ ಇಲ್ಲ, ನನ್ ಬಂಜತನ ಅಂತ ಎಲ್ಲ ಕಡೆ ಹೇಳ್ಕೊಡ್ತಾ ಇಟ್ಕೊಳ್ಳಿಲ್ಲ ನಾನು ಜೊತೆಯಲ್ಲಿ. ಅವ್ರವ್ರ ಊರಲ್ಲಿ ಇದಾರೆ ಪಾಪ, ಏಜ್ ಆಗಿರೋರು. ಆದ್ರೆ ಈಗ ತಂದೆ ತಾಯಿಯನ್ನು ಕರ್ಕೊಂಡಿದ್ದೀನಿ ನಾನು ಅಷ್ಟೇ. ಹಲೋ ಮೇಡಮ್, ತಂದೆ ತಾಯಿ ಅವ್ರು ಯಾರು ನಮ್ ಜೊತೆ ಅಲ್ಲ. ಇಲ್ಲಿ ಈಗ ಮಚೇಂದ್ರ ಅವರು ಇದ್ದಾರೆ, ಮಚೇಂದ್ರ ಅವರೇ ಹೇಳ್ತಾ ಇದ್ರು ತಂದೆ ತಾಯಿ ನನ್ನ ಜೊತೆ ಇರ್ಲೇ ಇಲ್ಲ, ಅವ್ರಿಗೆ ವಯಸ್ಸಾಗಿದೆ, ಊರಲ್ಲಿದ್ರು, ಇವಾಗ ನಾನು ಕರ್ಕೊಂಡ್ ಬಂದಿದ್ದೀನಿ ನನ್ನ ಜೊತೆನಲ್ಲಿ, ಇಲ್ಲಿ ಬೆಂಗಳೂರಲ್ಲಿ ನಾವಿಬ್ಬರೇ ಇದ್ದಿದ್ದು ಅಂತ ಇದ್ರು ಅವರು. ಇಲ್ಲ ಸರ್, ಅವಾಗ ಯಾವಾಗಾರ ಬರ್ತಿದ್ರು ಸರ್. ಅವರು ಇರಲ್ಲ ಅಂತಿಲ್ಲ, ಯಾವಾಗಾದ್ರೂ ಬರ್ತಿದ್ರು. ಅಂದ್ರೆ 4-5 ದಿನದಲ್ಲಿ ಅಂತ ಬರ್ತಿದ್ರು ಅವರು, ಯಾವಾಗಾರ ಬರ್ತಿದ್ರು. ಇಷ್ಟೇ ನಮ್ ಜೊತೆಯಲ್ಲಿ ಇರ್ತಿದ್ದಿಲ್ಲ, ಕಂಟಿನ್ಯೂಸ್ ಆಗಿ ಇದ್ದಿದ್ದಿಲ್ಲ, ಆದ್ರೂ ಬರ್ತಿದ್ರು ನಮ್ ಜೊತೆಯಲ್ಲಿ ಅವರು. ಓಕೆ, ಈಗ 19 ತಿಂಗಳ ಕಾಲ ನೀವು ಒಟ್ಟಿಗೆ ಇದ್ರಿ, ಇಲ್ಲಿ ಸಂಸಾರ ಮಾಡ್ತಾ ಇದ್ರಿ. ಅಲ್ಲಿ ಆ ಸಮಯದಲ್ಲಿ ಎಲ್ಲ ಸರಿಯಾಗೇ ಇತ್ತು? ಸರಿಯಾಗಿ ಇದ್ದಿತ್ತು. ನಮ್ ನಾದ್ನಿಯವರು ಸವಿತಾ ಬಹಳಷ್ಟು ಟಾರ್ಚರ್ ಸರ್, ಅವ್ರದ್ದು ಸಿಕ್ಕಾಪಟ್ಟೆ ಟಾರ್ಚರ್. ಮತ್ ಫೋನ್ ನಲ್ಲಿ ಮಾತಾಡೋದು, ಈ ಕಡೆ ಚಾಕಡಿ ಆ ಕಡೆ ಹೇಳೋದು, ಆ ಕಡೆ ಚಾಕಡಿ, ಡೌರಿ ಡಿಮ್ಯಾಂಡ್ ಎಲ್ಲಾ ರೀತಿಯಲ್ಲಿ ಮಾನಸಿಕ ಹಿಂಸೆ, ಆಮೇಲೆ ಎಲ್ಲಾ ರೀತಿಯಲ್ಲಿ ಕಂಪ್ಲೇಂಟ್ ಗಳನ್ನ ಮಾಡಿದ್ದಾರೆ. ಅದನ್ನು ಚಾಲೆಂಜ್ ಮಾಡಿದ್ದೀನಿ ಸರ್ ನಾನು. ಮತ್ತೆ ಮಚೇಂದ್ರ ಅವರಕ್ಕೆ ಇವಾಗ ನೋಡಿ, ಈಗಲೂ ಕೂಡ ಅವ್ರು ಆರೋಪ ಮಾಡ್ತಾ ಇದ್ದಾರೆ ಡೌರಿ ಡಿಮ್ಯಾಂಡ್ ಮಾಡಿದ್ದಾರೆ ಅಂತೇಳಿ. ಯಾವತ್ತು ಏನು ಮಾಡ್ಲಿಲ್ಲ ಸರ್, ಏನು ಡೌರಿ ಕೇಳಲಿಲ್ಲ, ಏನಿಲ್ಲ. ನಮ್ಮ ಮದುವೆಯಲ್ಲಿ ಗಿಫ್ಟ್ ಇರೋದನ್ನೇ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಆದ್ರೂ ನಮ್ಮ ಮೇಲೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಆತರ ಸುಳ್ಳು ಆರೋಪ ಮಾಡಿಬಿಟ್ಟು. ಮೇಡಮ್, ಅವ್ರು ಹೇಳ್ತಾ ಇದ್ದಾರೆ ಮದುವೆಗೆ ಕೊಟ್ಟಿದ್ದಂತ ಗಿಫ್ಟ್ ಗಳನ್ನು ಕೂಡ ನೀವು ವಾಪಸ್ ತಗೊಂಡೋಗಿದ್ದೀರಿ, ನಾನು ಡೌರಿ ಡಿಮ್ಯಾಂಡೇ ಮಾಡಿಲ್ಲ ಅಂತಿದ್ದಾರೆ ಅವರು. ಇಲ್ಲ ಸರ್, ನಾನು ಹಾಕೊಂಡಿದ್ ಬಟ್ಟೆ ಸುದೇಕ್ ತಗೊಂಡ್ ಬಂದಿಲ್ಲ ಸರ್. ಇವ್ರು ಏನು ಯಾಮಾರ್ಸಿ ನನ್ಗೆ ಹುಷಾರಿಲ್ಲ, ನೀನ್ ಹೋದ ತಕ್ಷಣ ಆಮೇಲೆ ನಿನ್ ಕರ್ಕೊಂಡು ಹೋಗ್ತೀನಿ ಬಿಟ್ಟು ಅಂತ ಹೇಳಿ ನನ್ಗೆ ಕರ್ಕೊಂಡೇ ಹೋಗ್ಲಿಲ್ಲ ಸರ್. ಇದು ಅವ್ರು ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಸರ್, ನನ್ಗೆ ಯಾವ ತಪ್ಪು ಅಂತ ಹೇಳು. ಮೊದ್ಲು ಡೌರಿ ಡಿಮ್ಯಾಂಡ್ ಮಾಡ್ತಾ ಇರೋದು ಇದೇ ದೊಡ್ಡ ಕಾರಣ, ನನಗೂ ಇಲ್ಲಿ ಬಿಟ್ಟಿರೋದೇ ದೊಡ್ಡ ಕಾರಣ. ಪ್ರೂಫ್ ಇರುತ್ತೆ ಸರ್, ಅಲ್ಲ ಅದಕ್ಕೆ ಏನಾದ್ರೂ ಎವಿಡೆನ್ಸ್ ಇರ್ಬೇಕಲ್ವಾ ಸರ್, ಸುಮ್ನೆ ಆರೋಪ ಮಾಡಿದ್ರೆ. ಮೇಡಮ್, ಈಗ ಅವ್ರು ಹೇಳ್ತಾ ಇದ್ರು ನನ್ನನ್ನ ಅವರೇ ತವ್ರ ಮನೆಗೆ ಬಿಟ್ಟು ಬಂದಿದ್ರು ಹುಷಾರಿಲ್ಲ ಅಂತ ಹೇಳಿ ಅಂತ ನೀವು ಹೇಳಿದ್ರಿ. ಬಟ್ ಅವ್ರು ಹೇಳ್ತಾ ಇದ್ರು ನನಗೆ ಹುಷಾರಿಲ್ದಂಗೆ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ, 4 ದಿವಸ ನಾನು ಹಾಸ್ಪಿಟಲ್ ಇದ್ರು, ಅವ್ರು ನನ್ನನ್ನ ನೋಡೋಕೆ ಬರ್ಲಿಲ್ಲ. ನನ್ನ ಬ್ರದರ್ ಬಂದ್ಬಿಟ್ಟು ಫೋಟೋ ಇದೆ, ನಾನು ತೋರಿಸ್ತೀನಿ ನಿಮ್ಮ ಹತ್ರ, ನಿಮ್ಗೆ ತೋರಿಸ್ತೀನಿ. ನಾನು ಬಂದಿನಿ, ಅಲ್ಲಿ ಬಂದಿನಿ ಅಲ್ಲೇ ಹೋಗಿದ್ದೆ. ಮತ್ತೆ ನನಗೇನು ನಿಮ್ಮ ಅಪ್ಪಮ್ಮನ ಮನೆ ಎಲ್ಲಿಂದ ದುಡ್ಡು ತಗೊಂಡ್ ಬಾ, ನಾನು ಆಮೇಲೆ ತೋರಿಸ್ಕೊಂತೀನಿ ಅಂತ ಹೇಳು. ನಂಗೆ ರಾತ್ರಿ ಎಲ್ಲ ಬಸ್ ಏರ್ಸಿದ್ರು ಸರ್, ಹುಮ್ನಾಬಾದ್ನಿಂದ ಬೀದರ್ಗೆ. ನಾನು ರಾತ್ರಿ ಬಂದ ತಕ್ಷಣ ಮಾರ್ನಿಂಗ್ ಕಾಲ್ ಮಾಡ್ತೀನಿ, ಫೋನ್ ರಿಶ್ಯೂ ಇಲ್ಲ ಸರ್, ಅವ್ರದ್ದು ಬ್ಲಾಕ್ ಲಿಸ್ಟ್ ನಲ್ಲಿ ಹಾಕೋದು. ನಾನು ಎಲ್ಲಿ ಅಂತ ಹೋಗೋದು ಸರ್? ಅವ್ರು ಹೇಳ್ತಾ ಇದ್ದಿದ್ದೇನು ಅಂದ್ರೆ, ಕೇಳಿ, ಅವ್ರು ಹೇಳ್ತಾ ಇದ್ದಿದ್ದೇನು ಅಂದ್ರೆ, ನಾನು ಮೊದಲು ಹಾಸ್ಪಿಟಲ್ ಅಡ್ಮಿಟ್ ಆದವಾಗ ಅವ್ರು ನನ್ನನ್ನ ನೋಡ್ಕೊಳ್ಳೋಕ್ಕೂ ಬರಲಿಲ್ಲ, ಕ್ವಾರ್ಟರ್ಸ್ ಅಲ್ಲೇ ಇದ್ರು. ನಮ್ಮ ಬ್ರದರ್ ಬಂದು ನನ್ನನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ನಮ್ಮಿಬ್ಬರನ್ನು ಊರಿಗೆ ಕರ್ಕೊಂಡು ಹೋದ್ರು. ಅದಾದ್ಮೇಲೆ ಮತ್ತೆ ನಾನು ಕಲಬುರಗಿಯಲ್ಲಿ ಅಡ್ಮಿಟ್ ಆದವಾಗೂ ಕೂಡ ಇವ್ರು ನನ್ನನ್ನ ನೋಡ್ಕೊಳ್ಳಿಲ್ಲ. ಆ ನೋವಿನಲ್ಲಿ ನಾನು ಅವರ ನಂಬರ್ ಅನ್ನ ಬ್ಲಾಕ್ ಮಾಡಿದ್ದೆ ಅಂತ ಅವ್ರು ಹೇಳಿದ್ರು. ನೀವು ಇಲ್ಲಿ ಮೊದಲು ಅಡ್ಮಿಟ್ ಆದವಾಗೂ ಹಾಸ್ಪಿಟ್ಲಿಗೆ ಹೋಗಿದ್ರಿ? ಗುಲ್ಬರ್ಗಾದಲ್ಲಿ ಹೋಗಿನಿ ಸರ್. ಮತ್ ನಾನು ಅಲ್ಲಿ ಬೆಂಗಳೂರಿಗೆ ಬರ್ಬೇಕೇನಂತ ಹೇಳಿದ್ರೆ ಇವ್ರು ಏನ್ ಹೇಳಿದ್ರು, ಸಿಟಿಯಲ್ಲಿ ಎಲ್ಲಿ ಬರ್ತೀಯಾ, ನಿನಗೆ ಗೊತ್ತಾಗಲ್ಲ, ನೀನ್ ಬರಕ್ ಬಿಡು ಅಂತ ಹೇಳಿ ನಮ್ಮ ಅಣ್ಣನು ಹೇಳಿದ್ರು. ಸರ್, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಸುನೀಲ್ ಅಂತ ಇದೆ, ಅವ್ರಿಗೂ ಕೇಳಿ, ನಾನು ಬರ್ತೀನಿ ಅಂತ ಎಷ್ಟೋ ಸರಿ ನಾನು ಕಾಲ್ ಮಾಡೀನಿ. ಆದ್ರೆ ಇವ್ರು ಬೇಡ, ನಿನ್ ಸಿಟಿಯಲ್ಲಿ ಗೊತ್ತಾಗಲ್ಲ ಅಂತ ಹಿಂಗ್ ಹೇಳಿ ನನಗೆ ಮನೆಯಲ್ಲೇ ಕೂರ್ಸಾಕಿದ್ರು. ಆಮೇಲೆ ಇಬ್ರು ಅವ್ರ ಅಣ್ಣ ಬಂದು ಇಬ್ರಿಗ್ ಕರ್ಕೊಂಡು ಬಂದ್ರು ಇಲ್ಲೇ. ಓಕೆ, ಮಚೇಂದ್ರ ಅವ್ರು ಏನ್ ಹೇಳ್ತೀರಾ ಇವಾಗ ಇದಕ್ಕೆ? ನಿನ್ಗೆ ಮಕ್ಕಳಿಲ್ಲ, ನಾನು ಯಾವುದೇ ತರ ಅವ್ರಿಗೆ ಬರ್ತಾಡ ಅಂತ ಹೇಳಿಲ್ಲ. 4 ದಿನ ಅಡ್ಮಿಟ್ ಆಗಿದ್ದೆ, ಅದ್ರ ರಿಕವರಿ ಆಗಿಲ್ಲ. ಬ್ರದರ್ ಬಂದು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ತಾರೆ. ತದನಂತರ ಕಲಬುರಗಿ ಹೋಗುವಾಗ ಒಂದಿನ ಬಂದು ಸೆಲ್ಫಿ ಫೋಟೋ ತಗೊಂಡು ಹೋಗ್ತಾರೆ. ಓಕೆ,
ಎವಿಡೆನ್ಸ್ ಇಲ್ಲ ಸರ್, ನಾನು ಮೂರ್ ದಿವಸ ಅಲ್ಲಿ ಡಿಸ್ಚಾರ್ಜ್ ಆಗೋವರೆಗೂ ಉಳ್ಕೊಂಡಿನಿ ಸರ್. ಅಲ್ಲಿ ಬೇಕಾದ್ರೆ ಲೊಕೇಶನ್ ಹಾಕಿ ನೋಡಿ ಸರ್ ನೀವು. ನೀವು 3 ದಿವಸ ಅವ್ರ ಜೊತೆ ಆಸ್ಪತ್ರೆಯಲ್ಲಿ ಇದ್ರಿ? ಹಾ ಸರ್, ಅವರು ಡಿಸ್ಚಾರ್ಜ್ ಆಗೋವರೆಗೂ ಅವ್ರ ಜೊತೆಲಿ ಇದ್ದಿದ್ದೆ. ಆಮೇಲೆ ನಾನು ಬರಲ್ಲ ಅಂತ ಹೇಳಿದೆ, ಆದ್ರೂ ತಂದೆ ತಾಯಿ ಏಜ್ ಆಗಿರೋರು ಅವ್ರು ಯಾರು ನೋಡ್ಬಿಟ್ರು ನನಗೆ ಏನಾದ್ರೂ ಆದ್ರೆ. ಆಮೇಲೆ ನೀವು ಅಂತ ಹೇಳಿ ಕಳಿಸ್ಬಿಟ್ರು ಸರ್ ನನಗೆ. ಮೇಡಮ್, ಈಗ ಇನ್ನೊಂದು ಆರೋಪ ಮಾಡ್ತಾ ಇದ್ರು ನಿಮ್ಮ ಮೇಲೆ. ನನ್ನನ್ನ ಕರೆಸ್ಬಿಟ್ಟು ರಾಜಿ ಸಂಧಾನ ಆಗೋಣ ಬಾ ಅಂತ ಕರೆಸ್ಬಿಟ್ಟು ಮಾತುಕತೆ ಮಾಡ್ಕೊಂಡು 100 ಜನನ್ನ ಸೇರಿಸ್ಬಿಟ್ಟು ಹೊಡೆಸಿದ್ರು ನಂಗೆ ಅಂತೇಳಿ ಮಚೇಂದ್ರ ಅವರು ಹೇಳಿದ್ರು. ಯಾರು ಮಾತ್ರ ಮುಟ್ಟೆ ಇಲ್ಲ ಅವ್ರಿಗೆ. ಹೆಂಗ್ ಮಾಡಿದಾರೆ ಗೊತ್ತಾ ಸರ್, ನನ್ ಕರ್ಕೊಂಡು ಹೋಗಿ ಆಗಿತ್ತು. ಈಗ ನಾನು ನೀನು ಸಂಸಾರ ಮಾಡ್ಕೊಳ್ಳೋಣ, ಬೇರೆ ತಮಾಷೆ ಮಾಡ್ತಾ ಇದಾರ ಅಂತ ಹೇಳಿ ನಾನ್ ಕೈ ಹಿಡಿದ್ರೆ ಅವ್ರು ಜಾಡ್ಸ್ತಾ ಇದ್ರು. ನಾನು ಅಲ್ಲೇ ಅಂದ್ರೆ ಅನುಗ್ತಾ ಇದ್ದಿದ್ರು. ಅಷ್ಟಕ್ಕೆ ಬಂದು ಅವ್ರದ್ದು ನಮ್ಮ ಅಣ್ಣವ್ರದ್ದು ಎಲ್ಲ ಅಂದ್ರೆ ತರ್ಲೆ ಆಗಿದೆ, ಆಗಿಲ್ಲ ಅಂತಿಲ್ಲ, ಸ್ವಲ್ಪ ತರ್ಲೆ ಆಗಿದೆ. ಬಟ್ ನಾನಂತೂ ಅವ್ರಿಗೆ ಮಾತ್ರ ಏನು ಯಾವ ಕಾರಣಕ್ಕೂ ಕೈ ಮಾಡಿಲ್ಲ ಸರ್ ಅವ್ರದ್ದು. ಅಲ್ಲ, ನೀವಲ್ಲ ಜನರನ್ನ ಸೇರಿಸಿ ಓಡಿಸಿದೀರಾ ಅಂತ ಹೇಳ್ತಾ ಇರೋದವರು. ಸರ್ ಏನು? ನೀವೇಂತಲ್ಲ, ಜನರನ್ನ ಸೇರಿಸ್ಬಿಟ್ಟು 100 ಜನರನ್ನ ಅವರನ್ನ ನಿಮ್ಮ ಊರ್ ಕರೆಸ್ಕೊಂಡು 100 ಜನರನ್ನ ಸೇರಿಸಿ ಅವ್ರ ಮೇಲೆ ಹಲ್ಲೆ ಮಾಡಿಸಿದೀರಾ, ಹೊಡೆಸಿದೀರಾ, ಅದ್ರ ವಿಡಿಯೋ ಇದೆ ಅಂತ ಹೇಳ್ತಾ ಇದ್ದಾರೆ. ಸರಿ, ಏನಕ್ಕಂತಿಲ್ಲ, ಅವರು ನನ್ಗೆ ಓಡಿದ ತಕ್ಷಣ, ಅವ್ರು ನನಗ್ ನೂಗ್ ತಕ್ಷಣ ಅವರು ಇವರು ಅಂತ ಹೇಳಿ ಸ್ವಲ್ಪ ತರ್ಲೆ ಮಾಡ್ಕೊಂಡಿದ್ದಾರೆ. ಆದೇಶ ಮಾಡುತ್ತೆ ಅಷ್ಟು ನಾನು ಕೊಡ್ತೀನಿ ಅಂತ ಹೇಳಿದೆ. ಹೋಗುವಂತ ಸಂದರ್ಭದಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ. ಮೇಡಮ್, 1 ಕೋಟಿಗೆ ನೀವು ಡಿಮ್ಯಾಂಡ್ ಮಾಡಿದ್ರಂತೆ. ಅದು ಪ್ರೂಫ್ ಏನು ಸರ್? ನನ್ ಕರ್ಕೊಂಡು ಹೋಗಲ್ಲ, ಮತ್ ನನಗ್ ಕರ್ಕೊಂಡು ಹೋಗಲ್ಲ, ನನಗ್ ಕರ್ಕೊಂಡು ಹೋಗೋದಿಲ್ಲ. ಮತ್ತೆ ನನಗೆ ಹಿಂಗೆ ಈ ತರ ಬ್ಲಾಕ್ ಮೇಲ್ ಮಾಡೋದು, ಬೇರೆಯವ್ರ ಮದುವೆ ಆಗ್ತೀನಿ, ನಿನ್ನ ಮಕ್ಕಳಿಲ್ಲ ಅಂತ ಹೇಳಿದ್ರೆ ಸರ್, ಬೇರೆಯವ್ರನ್ನ ನನ್ನ ಮಾಡ್ಕೊಂಬವ್ರು ಅವ್ರ ಮೇಲೆ ಎಫೆಕ್ಟ್ ಬೀಳಲ್ಲ ಸರ್. ಓಕೆ ಮೇಡಮ್, ನೀವು ಪೊಲೀಸರು ಕಂಪ್ಲೇಂಟ್ ತಗೋತಾ ಇಲ್ಲ ನಾವು ಕೊಟ್ರೆ ಅಂತ ಹೇಳಿದ್ರಿ. ಯಾವ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿ ನೀವು? ನಾವು ಚಿಂತಕಿ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ, ಇಲ್ಲ ಅಮ್ಮ ಒಂದು ಸರಿ ಆಯ್ತು, ಅದು ಮಾಡಕ್ ಬರಲ್ಲ ಅಂತ ಹಿಂಗ್ ಹೇಳಿದ್ರು. ನಾವು ಡೌರಿ ಅವ್ರು ನಮಗ್ ಹರಾಸ್ಮೆಂಟ್ ಮಾಡ್ತಾ ಇದಾರ ಅಂತ ಹೇಳಿ ನಾವು ಡೌರಿ ಕೇಸ್ ಹಾಕೊಳ್ರಿ ಅಂತ ಹೇಳಿದ್ರೆ ಅವ್ರು ಹಾಕೊಂಡಿಲ್ಲ ಸರ್. ಓಕೆ, ಒಂದೇ ಸ್ಟೇಷನ್ಗೆ ನೀವು ಹೋಗಿದ್ದು? ಒಂದೇ ಸ್ಟೇಷನ್ಗೆ ಹೋಗಿದ್ದು. ಬಟ್ ಇಲ್ಲಿ ಮಚೇಂದ್ರ ಅವರು ಹೇಳ್ತಿದ್ದಾರೆ FIR ಆಗಿತ್ತು, ಅದನ್ನ ಕೋರ್ಟ್ಗೆ ಹೋಗ್ಬಿಟ್ಟು ಕೋರ್ಟಲ್ಲಿ ಕ್ವಾಶ್ ಆಗಿದೆ ಅದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಅದು ಟಾರ್ಚರ್ ಮಾಡ್ತಾ ಇದಾರೆ ಅಂತ ಹೇಳಿ, ಇವ್ರು ಡೌರಿ ಡಿಮ್ಯಾಂಡ್ ಮಾಡ್ತಾರೆ ಅಂತ ಹೇಳಿ ಡೌರಿ ಕೇಸ್ ಹಾಕೊಂಡಿಲ್ಲ ಸರ್ ಅವರು. ಯಾಕೆ ಹಾಕೊಳ್ಳಿಲ್ಲ? ಏನ್ ಹೇಳಿದ್ರು? ಇಲ್ಲ ಅಮ್ಮ, ಅವರು ಸುಮ್ನೆ ಪೊಲೀಸರು ಸುಮ್ನೆ ಮರ್ಯಾದೆ ಕಳೆ ಚೆನ್ನಾಗಿರೋದ ಅವ್ರು ಕೂಡ್ಸ್ಕೊಂಡ್ಬಿಟ್ಟು ನೀವ್ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅವರು. ನೀವೇ ಕೂತ್ಕೊಂಡು ರಾಜಿ ಸಂಧಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನೀವೇನಾದ್ರೂ ಮಾಡ್ಕೊಳ್ಳಿ, ಸುಮ್ನೆ ಡಿಪಾರ್ಟ್ಮೆಂಟ್ ಅಂತ ಹಿಂಗೆ ಹೇಳಿದ್ರು ಎಲ್ಲ. ಆ ರಾಜಿ ಸಂಧಾನಕ್ಕೆ ಅಂತಾನೆ ನೀವು ಮಚೇಂದ್ರ ಅವರನ್ನ ನಿಮ್ಮ ಊರಿಗೆ ಕರ್ಸ್ಕೊಂಡಿದ್ದ? ನಮ್ಮ ಊರಿಗೆ ಕರ್ಸಿದ್ದಿಲ್ಲ ಸರ್. ಊರಿಗಿಲ್ಲ ಸರ್, ಹುದ್ನಾಬಾದ್ ಅಂತ ಇರುತ್ತೆ, ಅಲ್ಲೇ ಸುಮ್ನೆ ಜನ ಅಲ್ಲಿ ಬಂದಿರ್ತಾರೆ ಅವರು. 5 ಕ್ರೋಸರನ್ನ ತಗೊಂಡು 500 ಜನ ಅಂತ ಹೇಳ್ತಾ ಇದ್ದಾರೆ ಅವರು. ಅಲ್ಲೇ ಒನ್ ಟೈಮ್ ಮಾಡ್ತಾರೆ ಅಂತ ಬಂದಿರ್ತಾರೆ. ಅವಾಗ 1 ಕೋಟಿ ಡಿಮ್ಯಾಂಡ್ ಮಾಡುವಾಗ ಕೋರ್ಟ್ ಎಷ್ಟು ಆದೇಶ ಕೊಡುತ್ತೆ ಅಷ್ಟು ಕೊಡ್ತೀನಿ ಅಂತ ಹೇಳಿ ಹೋಗುವಾಗ ಅವಾಗ ಮಾರಣಾಂತಿಕ ಹಲ್ಲೆ ಮಾಡಿದ್ದು. ಮಚೇಂದ್ರ ಅವರು ಕರ್ಸ್ಕೊಂಡಿದ್ದು ಎಲ್ಲಿಗೆ ನಿಮ್ಮನ್ನ? ಅವರು ಮೇಂಟೆನೆನ್ಸ್ ಕೇಸ್ ಹಾಕಿದ್ದಾರೆ ಸರ್. ಅಲ್ಲೂ ಅದು ಹೇರಿಂಗ್ಗೆ ಹೋಗುವಂತಹ ಸಂದರ್ಭದಲ್ಲಿ ಕೂಡ ನನಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೀವು ಹುಮ್ನಾಬಾದಿಗೆ ಹೋದಂತಹ ಸಂದರ್ಭದಲ್ಲಿ 1 ಕೋಟಿ ಡಿಮ್ಯಾಂಡು ಹಲ್ಲೆ ಎಲ್ಲ ಆಗಿರೋದು ಅಲ್ಲಿ ನಾ ಮಚೇಂದ್ರ ಅವರೇ? ಹುಮ್ನಾಬಾದಲ್ಲಿ ಸರ್ ಡಿಮ್ಯಾಂಡೇ ಮಾಡಿಲ್ಲ. ಅಲ್ಲೇ ವಿಡಿಯೋ ಆಗಿರೋದು ಸರ್. ಅಲ್ಲೇ 1 ಕೋಟಿ ಡಿಮ್ಯಾಂಡ್ ಮಾಡಿಲ್ಲ. ನನ್ ಯಾವ ಜಡ್ಜ್ ಮುಂದೆ ಹತ್ರನೂ ಹೇಳಿಲ್ಲ. ಜಡ್ಜ್ ಹುಮ್ನಾಬಾದ್ ಅಲ್ಲಿ ನೀವು ಅವರಿಗೆ 1 ಕೋಟಿ ರೂಪಾಯಿ ಡಿಮ್ಯಾಂಡ್ ಅನ್ನ ಇಡ್ತೀರಾ, ಅದಕ್ಕೆ ಅವ್ರು ಒಪ್ಪೋದಿಲ್ಲ. ಆ ಸಂದರ್ಭದಲ್ಲಿ ಹಲ್ಲೆ ಆಗಿದೆ ಅಂತ ಹೇಳ್ತಾ ಇರೋದು. ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ ಅಂತಾನೆ ಮಚೇಂದ್ರ ಅವರು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ನಮ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿರೋದು. ನನ್ ಡಿಮೈಂಡ್ ಅಂದ್ರೆ ಒಟ್ಟ ಡಿಮೈಂಡೇ ಮಾಡಿಲ್ಲ. ನನಗಷ್ಟೇ ಕರ್ಕೊಂಡು ಹೋಗಿಲ್ಲ, ಬೇರೆ ದಾರಿ ತೋರ್ಸು ಅಂತ ಹೇಳಿದೆ ನಾನು ಸರ್. ಮೇಡಮ್, ಇಲ್ಲಿ ಬರೀ ವರದಕ್ಷಿಣೆಯ ಕಿರುಕುಳ ಒಂದೇನಾ, ಬೇರೆ ಏನಾರ ಕಾರಣ ಆಯ್ತಾ ನಿಮ್ಮ ನಡುವೆ? ಇಲ್ಲ ವರದಕ್ಷಿಣೆ ಯಾವುದೇ ರೀತಿಯಲ್ಲಿ ನಾನು ಯಾವುದೇ ಮಕ್ಕಳಾಗಿದೆ, ಅವ್ರ ಮಕ್ಕಳಾಗಿದೆ, ನನಗೆ ಬರೀ ಬೇಜಾರಾಗ್ತಾ ಇದೆ ಅಂತ ಹೇಳಿ ಬರೀ ಡೈಲಿ ಬರೋರು. ಊಟ ಬೇರೆ ಮಾಡಂಗಿಲ್ಲ, ಹೊರಗಡೆ ಮಾಡ್ಕೊಂಡ್ ಬರೋರು. ಮಾಡ್ದೆ ಊಟ ಅಂದ್ರೆ ಏನಾದ್ರೂ ನಾನು ಅಡ್ಗೆ ಮಾಡಿದ್ರೆ ಊಟ ಮಾಡಂಗಿಲ್ಲ, ಮತ್ ಮಾಡ್ಲಿಲ್ಲ ಅಂದ್ರೆ ಫೋಟೋ ತೆಗೆದ್ಬಿಟ್ಟು ಮನೆಯಲ್ಲಿ ಕಳ್ಸೋರು. ಡೈಲಿ ಹಿಂಗೆ ಮಾಡೋರು. ಮಚೇಂದ್ರ ಅವರು, ಇದು ನಿಜಾನಾ? ಅವ್ರ ಮನೆಯಲ್ಲಿ ನಿಮ್ಗೋಸ್ಕರ ಅಡ್ಗೆ ಮಾಡಿದಾಗ ನೀವು ಊಟ ಮಾಡ್ತಾ ಇರ್ಲಿಲ್ವಂತೆ, ಆದ್ರೆ ಯಾವತ್ತು ಅಡ್ಗೆ ಮಾಡಲು ಫೋಟೋ ತೆಗಿತಿದ್ರಂತೆ. ಚಿಕ್ಕ ಹುಡುಗಿ ಅಂತ ಹೇಳ್ಬಿಟ್ಟು 1 ವರ್ಷ ಹಂಗೆ ನಡ್ಕೊಂಡು ಹೋಗಿದ್ದೆ ನಾನು, ಕಲ್ತ್ಕೊಳ್ಳಿ ಚೆನ್ನಾಗಿ ಅಂತ. ತುಂಬಾ ಬೇಜವಾಬ್ದಾರಿ ಇತ್ತ. ಹೊರಗಡೆಯಿಂದ ತಂದ್ರೆ ಊಟ ಮಾಡೋದು, ಅಡಿಗೆನೇ ಮಾಡಕ್ ಬಂದಿರೋದಿಲ್ಲ. ನಾನೇ ಕಲ್ಸ್ಕೊಟ್ಟಿರ್ತೇನೆ, ಮತ್ತೆ ನಾನೇ ಕೆಲವೊಂದು ಟೈಮಲ್ಲಿ ಅಡಿಗೆ ಮಾಡಿ ಹಾಕಿದ್ದೀನಿ.
ಮೇಡಮ್ ನಿಮ್ಗೆ ಅಡಿಗೆ ಮಾಡೋದಕ್ಕೆ ಬರ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಸರ್ ಇಲ್ಲ ಸರ್, ಅವರು ಸಂಡೇ ಇದ್ದಾಗಲೇ ಚಿಕನ್ ಮಟನ್ ಅಂತ ಏನೋ ಸ್ಪೆಷಲ್ ಆಗಿ ಮಾಡ್ಕೊಂತೀನಿ ಅಂತ ಹೇಳಿ ಮಾಡ್ಕೋತಿದ್ರು ಸರ್. ಅದು ಬೇರೆ ನಮಗೆ ಡೈಲಿ ಮಾಡ್ಬಿಟ್ಟು ಹಾಕಿದಾರೆ ಅಂತ ಹೇಳಿ ಅವ್ರು ನೆಪ ಹೇಳ್ತಾ ಇದ್ದಾರೆ ಸರ್. ಸರಿ, ನಾನು ನಿಮ್ಗೆ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಪ್ರತಿ ಒಂದು ಫೋಟೋ ಇದೆ ನನ್ನ ಹತ್ರ, ನಾನು ಅಡ್ಗೆ ಮಾಡಿದ್ದು ನನ್ನ ಫೋಟೋ ಬೇಕಾದ್ರೆ ಕಳಿಸ್ತೀನಿ ನಿಮಗೆ. ಇಲ್ಲ, ಇನ್ನೊಂದು ಆರೋಪವನ್ನ ನೀವು ಮಾಡಿದ್ರಿ ಮೇಡಮ್, ಏನು ಅಂದ್ರೆ ಅವರು ನಿಮ್ಗೆ ಡಿವೋರ್ಸ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು, ಡಿವೋರ್ಸ್ ಕೊಟ್ಟು ಇನ್ನೊಂದು ಮದುವೆ ಆಗೋದಕ್ಕೇನೋ ಪ್ಲಾನ್ ಮಾಡಿದ್ರು ಅಂತ ಕೂಡ ನೀವು ಆರೋಪ ಮಾಡಿದ್ರಿ. ಹಾ ಸರ್ ಹೌದು. ಯಾರ ಜೊತೆಗೆ ಯಾರನ್ನ ಮದುವೆ ಆಗ್ಬೇಕು ಅಂತಿದ್ರು ಅವರು? ಪ್ಲಾನ್ ಸರ್ ಇದು. ಅವ್ರದ್ದು ಅಕ್ಕ ನನ್ನ ಮಗಳಿಗೆ ಕೊಡ್ಬೇಕು, ಯಾವಳೋ ಬಂದು ಎಂಜಾಯ್ ಮಾಡ್ತಾ ಇದ್ದಾಳೆ, ನನ್ನ ಮಗಳಿಗೆ ಹಿಂಗೆ ಏನೋ ಬೇರೆ ಕಡೆ ಇದು ಮಾಡ್ತಾ ಇದ್ದಾಳೆ, ಏನೋ ಡ್ಯೂಟಿ ಇವರಿಗೆ ಜಾಬ್ ಅಂತ ಹೇಳ್ಕೊಂಡು ನಮ್ಮೆಲ್ಲ ಆ ಕಡೆ ಈ ಕಡೆ ಆ ಕಡೆ ಮಾಡ್ಬಿಟ್ಟು ಈಗ ಸೇಫ್ ಆಗಿ ಕೂತ್ಕೊಂಡ್ ಬಿಟ್ಟಿದ್ದಾಳೆ. ಯಾರು? ಅವ್ರ ಅಕ್ಕ ಸರ್, ನಾದ್ನಿ ಸರ್. ಸಿಕ್ಕಾಪಟ್ಟೆ ಟಾರ್ಚರ್ ಸರ್ ನನಗೆ. ಒಂದ್ ವೇಳೆ ಇವ್ರು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನನಗೆ, ಬಟ್ ಅವ್ರದ್ರ ನಂಗೆ ಸಿಕ್ಕಾಪಟ್ಟೆ ಟಾರ್ಚರ್, ಇನ್ನೂವರೆಗೂ ಟಾರ್ಚರ್ ಸರ್ ಅವ್ರದ್ದು. ಮಚೇಂದ್ರ ಅವರೇ, ನೀವು ನಿಮ್ಮ ಅಕ್ಕನ ಮಗಳನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಏನಾದ್ರು ಪ್ಲಾನ್ ಇತ್ತ? ಇಲ್ಲ ಸರ್, ಅಕ್ಕನ ಮಗಳಿಗೆ ಮದುವೆ ಆಗ್ಬೇಕಾದ್ರೆ ನಾನು ಇವ್ರ ಜೊತೆ ಮದುವೆ ಆಗ್ತಾ ಇರ್ಲಿಲ್ಲ, ಅದೆಲ್ಲ ಸುಳ್ಳು ಆರೋಪ ಇದೆ ಸರ್. ಇನ್ನು ನನ್ನ ಅಕ್ಕನ ಮಗಳು 15 ವರ್ಷ, ಚಿಕ್ಕ ಹುಡುಗಿ. ಇದ್ದಿರ್ಲಿಲ್ಲ ಸರ್, ಇವಾಗ ಮಾತ್ರ ಅಕ್ಕನ ಮಗಳಿಗೆ ಎಷ್ಟು? ಅದಕ್ಕೆ ಅದೆಲ್ಲ ಪ್ಲಾನ್. 15 ವರ್ಷ ಈಗ. 15 ವರ್ಷ ಚಿಕ್ಕ ಹುಡುಗಿ. ಆತರ ಏನಾದ್ರು ಇದ್ರೆ ನಾನು ಅಕ್ಕನ ಮಗಳಿಗೆ ಮದುವೆ ಆಗ್ತಿದ್ದೆ, ಇವರನ್ನು ಮದುವೆ ಆಗ್ತಿರ್ಲಿಲ್ಲ. ಇಲ್ಲ ಸರ್, ಅವಾಗ 15 ಸರ್, ಇವಾಗ 80+ ಆಗಿದೆ. ಅದೆಲ್ಲ ಪ್ಲಾನ್ ನಡೀತಾ ಇದೆ ಅವ್ರದ್ದು. ಇಲ್ಲ, ನನ್ಗೆ ಬಿಡಕ್ಕೆ ಕಾರಣ ಏನು ಸರ್? ಚಿಕ್ಕ ಪುಟ್ಟ ವಿಷಯ, ಅದು ಅಡ್ಗೆ ಬರಲ್ಲ, ಇವಳು ಹಾಸ್ಪಿಟ್ಲಿಗೆ ಬರ್ಲಿಲ್ಲ ಅಂತ ಹೇಳಿ, ಇದೆಲ್ಲ ಚಿಕ್ಕ ಪುಟ್ಟ. ಹೇಳ್ತೀನಿ ಸರ್, ನಮಗೆ ಕಾರ್ಡು ಅಂತ. ಮೇಡಮ್ ಇಲ್ಲಿ ಕೇಳಿ, ಇವಾಗ ನೀವೇ ಇಷ್ಟೊತ್ತು ಹೇಳ್ತಾ ಇದ್ರಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಂತ ಹೇಳಿ. ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ ಅನ್ನೋದು ಚಿಕ್ಕ ಪುಟ್ಟ ವಿಷಯ ಅಂತ ಮತ್ತೆ ಹೇಳ್ತಾ ಇದ್ದೀರಾ. ನೀವು ಹಾಸ್ಪಿಟ್ಲಿಗೆ ಹೋಗಿದ್ರಿ ತಾನೆ? ಇಲ್ಲ, ಅದು ಹೆಂಗಿದೆ ಸರ್, ಗುಲ್ಬರ್ಗಾಕ ಹಾಸ್ಪಿಟ್ಲಿಗೆ ಅವರು ಅಡ್ಮಿಟ್ ಆದಾಗ ನಾನು ಹೋಗಿದ್ದೆ ಸರ್. ಮತ್ತೆ ನನಗೆ ಅಮ್ಮ ಬೈತಾ ಇದ್ದಾಳೆ, ನೀನು ಹೋಗು, ಆಮೇಲೆ ಬಂದು ನಿನ್ ಕರ್ಕೊಂಡು ಹೋಗ್ತೀನಿ ಅಂತ ಹುಮ್ನಾಬಾದ್ನಿಂದ ನನಗೆ ಬಸ್ ಏರಿಸಿದ್ರು, ಬೀದರ್ಗೆ ನಾನು ಬಂದೆ. ಆಮೇಲೆ ಕಾಲ್ ಮಾಡ್ತೀನಿ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಮತ್ತೆ ಅವರವರೇ ಹೋಗಿ ಮುಂಬೈಯಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಸರ್. ನಾವು ಯಾರಿಗಂತ ಕೇಳಬೇಕು ಸರ್? ಅದು ಮುಂಬೈಯಲ್ಲಿ ಗೊತ್ತಿಲ್ಲ, ಯಾವ್ದು ಏರಿಯಾನು ಗೊತ್ತಿಲ್ಲ, ಮತ್ತೆ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಇವ್ರದ್ದು ಮನೆ ಎಲ್ಲಿ ಅಂತ ಹೇಳಿದ್ರೆ ಒಂದ್ ಬೆಂಗಳೂರು, ಒಂದ್ ಮುಂಬೈ, ಒಂದ್ ಚಿಡ್ಗುಪ್ಪ, ಒಂದು ಕಿನ್ನಿ ಸರ್ಪೂಸ್ ಅಂತ. ನಾವ್ ಎಲ್ಲಿ ಅಂತ ನೋಡ್ಬೇಕು ಸರ್? ಒಂದಿನ ಫೋನ್ ಚಾಲು ಇಟ್ರೆ ಒಂದ್ ಗೊತ್ತಾಗತ್ತೆ, ಒಂದ್ ಗೊತ್ತಾಗಲ್ಲ. ಇವ್ರ ಫೋನ್, ಅದು ಬೇರೆ ಫೋನ್ ಬಂದ್ ಮಾಡಿದ್ರೆ ಯಾರಿಗಂತ ಗೊತ್ತಾಗತ್ತೆ ಸರ್? ನಾನು ಅಲ್ಲಿ ಗುಲ್ಬರ್ಗಕ್ಕೆ ಹೋಗಿನಿ, ಅಲ್ಲಿ ಮುಂಬೈಗೆ ಹೋಗ್ಲಿಲ್ಲ, ಅದಕ್ಕೆ ಹೇಳ್ತಾ ಇರೋದು ಸರ್. ಮಚೇಂದ್ರ ಅವರೇ, ನೀವು ಆಮೇಲೆ ಸಂಪರ್ಕಕ್ಕೆ ಪ್ರಯತ್ನನೇ ಪಡ್ಲಿಲ್ವಾ ನಿಮ್ಮ ಪತ್ನಿಯವ್ರ ಜೊತೆ? ಸರ್, ಏನಾಗಿದೆ ಅಂದ್ರೆ ನಾನು ತುಂಬಾ ಅಂದ್ರೆ ಪೇಷನ್ಸ್ ಇರ್ಲಿಲ್ಲ ಹಾಸ್ಪಿಟ್ಲಲ್ಲಿ, ನನಗೆ ಟ್ರೀಟ್ಮೆಂಟ್ ಸರಿಯಾಗಿ ಆಗ್ತಾ ಇರ್ಲಿಲ್ಲ, ಕಷ್ಟದಲ್ಲಿ ಬಿಟ್ಟು ಹೋದ್ಲು ಅಂತೇಳಿ ನಾನು ಬ್ಲಾಕ್ ಹಾಕಿರ್ತೀನಿ ನಂಬರು. ನಂತರ ಅವರು ಬಂದೇ ಇರೋದಿಲ್ಲ. ಆಮೇಲೆ ನಾನು ಬ್ಲಾಕ್ ಹಾಕುವಾಗ ಅಲ್ಲಿಂದ ಹಾಸ್ಪಿಟಲ್ ಟ್ರೀಟ್ಮೆಂಟ್ ನಡೀತಾನೆ ಇರುತ್ತೆ. ಅಲ್ಲಿಂದ ಸ್ಟೇಷನ್ ಇಂದ ಕರೆ ಬಂದು FIR 498 ಡೌರಿ ಎಲ್ಲ ಮಾಡಿಸಿರ್ತಾರೆ. ಅಲ್ಲ ಮಚೇಂದ್ರ ಅವರೇ, ನೀವು ಕೇಳಿ, ನಿಮ್ಮ ಆರೋಗ್ಯ ಸರಿ ಇರಲಿಲ್ಲ, ಯಾವುದೇ ಕಾರಣ ಇಲ್ಲದೆ ಈ ತರ ಕಂಪ್ಲೇಂಟ್ ಮಾಡಿದ್ದಾರೆ ನನ್ನ ಮೇಲೆ ಅಂತ ಹೇಳ್ಬಿಟ್ಟು ನಾನು ಅವ್ರು ಎಲ್ಲಾ ರೀತಿಯಲ್ಲಿ ಕಂಪ್ಲೇಂಟ್ ಮಾಡಿರ್ತಾರೆ. ಆ ತದನಂತರ ನಾನು ಡೈವರ್ಸ್ ಅನ್ನ ಹಾಕಿರ್ತೇನೆ. ನೀವು ಡಿವೋರ್ಸ್ಗೆ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೀರಾ? ಅಪ್ಲೈ ಮಾಡಿದ್ದೀನಿ, ಅದು 1 ವರ್ಷದಿಂದ ನಡೀತಾ ಇದೆ ಹುಮ್ನಾಬಾದ್ ಕೋರ್ಟ್ ಅಲ್ಲಿ. ಇಲ್ಲ ಸರ್, ಇವರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಇವ್ರ ಮನೆಯವ್ರಾದ್ರೂ ರಿಸೀವ್ ನೋಡಿ, ಒಬ್ರಿಗೂ ರಿಸೀವ್ ಮಾಡಿಲ್ಲ ಸರ್. ನನ್ನ ಹತ್ರ ಕಾಲ್ ಹಿಸ್ಟ್ರಿ ಇದೆ. ಈಗ ಅಣ್ಣ, ಅಕ್ಕ, ಇಲ್ಲ ಅಮ್ಮ, ಯಾರಾದ್ರೂ ರಿಸೀವ್ ಮಾಡ್ಬೇಕು, ಒಬ್ಬರಾದ್ರೂ ಇಲ್ಲ. ಇವ್ರಿಗೆ ಹುಷಾರಿದ್ದಿದ್ದಿಲ್ಲ, ಅವ್ರು ಎಲ್ಲರಿಗೂ ಹುಷಾರಿದ್ದಿದ್ರಲ್ಲ. ಏನ್ ಹೇಳ್ತೀರಾ ಮಚೇಂದ್ರ ಅವರೇ? ನಿಮಗೆ ಹುಷಾರಿರ್ಲಿಲ್ಲ, ಸರಿ, ನಿಮ್ಮ ಕುಟುಂಬದವರು ಯಾರು ರಿಸೀವ್ ಮಾಡ್ಲಿಲ್ಲ ಅಂತಿದ್ದಾರೆ? ಯಾರ ಜೊತೆನೂ ಮಾತಾಡ್ತಾ ಇರ್ಲಿಲ್ಲ ಸರ್. ಇಲ್ಲಿ ಜೊತೆಲಿ ಇರುವಾಗ ಎಲ್ಲರಿಗೂ ನಂಬರ್ ಬ್ಲಾಕ್ ಮಾಡಿರ್ತಾಳೆ ಹುಡುಗಿ. ನಮ್ ಫ್ಯಾಮಿಲಿ ಜೊತೆ ಯಾರ ಜೊತೆನೂ ಮಾತಾಡ್ತಾ ಇರ್ಲಿಲ್ಲ ಮೊದ್ಲು, ಅದಕ್ಕೆ ಅವರು ಫೋನ್ ರಿಸೀವ್ ಮಾಡಿರೋದಿಲ್ಲ ಮೋಸ್ಟ್ಲಿ. ಅಲ್ಲಲ್ಲ, ಮಚೇಂದ್ರ ಅವರೇ, ಇಲ್ಲಿ ಪರಿಸ್ಥಿತಿಯನ್ನು ಕೂಡ ಪರಿಗಣಿಸಬೇಕಾಗತ್ತೆ. ನೀವು ಹಾಸ್ಪಿಟಲೈಸ್ ಆದಂತಹ ಸಂದರ್ಭದಲ್ಲಿ ನಿಮ್ಮ ಹೆಂಡತಿ ಕರೆ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಫ್ಯಾಮಿಲಿಯವರು, ಅಷ್ಟೊತ್ತಿಗೆ ನಿಮ್ಮ ನಡುವೆ ಸಮಸ್ಯೆಗಳು ಉಂಟಾಗಿತ್ತಾ? ಸರ್, ಊರಿಗೆ ಹೋಗ್ಬಿಟ್ಟು ಕರೆ ಮಾಡ್ತಾರೆ ಅಲ್ವಾ, ಯಾಕೆ ಹೋದ್ಲು, ಯಾರು ಹೊಡ್ತಿದ್ದು, ಯಾರು ಪಡ್ತಿತ್ತು ಅಂತ. ಅಲ್ಲ, ಅವ್ರು ಅದನ್ನು ಹೇಳಿದ್ರು, ಕಲಬುರಗಿಯಲ್ಲಿ ಆಸ್ಪತ್ರೆಗೆ ಬಂದಂತಹ ಸಂದರ್ಭದಲ್ಲಿ ನಮ್ಮಮ್ಮ ಬೈತಾ ಇದ್ದಾರೆ, ಹೊರಡು ನೀನು ಇಲ್ಲಿಂದ ಅಂತೇಳಿ ನೀವೇ ಕಳಿಸ್ಕೊಟ್ರಿ ಅಂತ ಅವ್ರು ಹೇಳ್ತಾರೆ. ಯಾವುದೇ ತರ ಬೈದಿರೋದಿಲ್ಲ ಸರ್, ಆತರ ಏನು ಹೇಳಿರೋದಿಲ್ಲ. ಸುಮ್ನೆ ಆರೋಪ ಮಾಡ್ತಾ ಇದ್ದಾರೆ ಅವರು. ನಮ್ಮಮ್ಮ ಯಾವುದೇ ರೀತಿ ಮಗಳ ತರ ನೋಡ್ಕೊಂಡಿದ್ದಾಳೆ ಪಟ್ಟು ಹೊರತು ಯಾವುದೇ ರೀತಿಯನ್ನು ಬೈದಿಲ್ಲ ಅವಾಚ್ಯ ಶಬ್ದದಲ್ಲಿ. ಅವರಿಗೆ ಬರಕ್ಕೆ ಆಗ್ಬಿಡಲ್ಲ ಸರ್. ನಾನು ಇವಾಗ್ಲೂ ಅವ್ರ ಜೊತೆ ಸಂಸಾರ ಮಾಡಕ್ ರೆಡಿ ಇದ್ದೀನಿ, ಆದ್ರೆ ಅವ್ರ ಕುಟುಂಬ ಸರ್ ಎಲ್ಲರಾಗಿ ನನಗ್ ಅವ್ರಿಗೆ ಸಂಸಾರ ಮಾಡಕ್ ಬಿಡಲ್ಲ ಸರ್. ಯಾಕೆ? ಇದು ಏನ್ ರೀಸನ್? ಏನು ಬೈತಾ ಇಲ್ಲ, ಅವ್ರದ್ದು ನಮ್ದು ಸಂಬಂಧ ಚೆನ್ನಾಗಿದೆ, ಬರಕ್ಕೆ ಆಗ್ಬಿಡಲ್ಲ. ಹರಾಸ್ಮೆಂಟ್ ಮಾಡಿರೋದ್ರಿಂದ ಇವಾಗ ಯಾರು ಸರ್ ಒಪ್ಕೊಂತಾರೆ? ಇವಾಗಿಲ್ಲ ಸರ್, ಇವಾಗಿಲ್ಲ. ನಾನು ಕೇಸ್ ಮಾಡೋಕ್ಕಿಂತ ಮುಂಚೆನೂ ಎಷ್ಟು ಸಲ ಕನ್ವಿನ್ಸ್ ಮಾಡೀನಿ ಸರ್ ಇವ್ರಿಗೆ. ಪದೇ ಬೇರೆ ಫೋನ್ ನಿಂದ ನಂಬರ್ ಬಗ್ಗೆ ಕಾಲ್ ಮಾಡಿದ್ರೆ ಇವ್ರು ಬ್ಲಾಕ್ ಹಾಕೋರು.
ನಾನು ಇದ್ದೀನಿ ಅಂತ ಗೊತ್ತಾದ್ಮೇಲೆ ಬ್ಲಾಕ್ ಹಾಕೋರು. ಮಚೇಂದ್ರ ಅವರು, ಇದು ನಿಜನಾ? ಬೇರೆ ನಂಬರ್ನಿಂದ ಕೂಡ ನಿಮ್ಮನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಟ್ಟಾಗೂ ನೀವು ಅವುಗಳನ್ನು ಕೂಡ ಬ್ಲಾಕ್ ಮಾಡಿದೀರಾ ಅಂತ? ಯೂಸ್ ಮಾಡಿರೋದಿಲ್ಲ, ನನ್ನ ಹತ್ರ ಪೇಷನ್ಸ್ ಇರೋದಿಲ್ಲ, ಮನೆಯಲ್ಲಿ ರಿಸೀವ್ ಮಾಡಿಲ್ಲ ಅಂತಿದ್ದೆ, ಬಟ್ ನಾನು ಫೋನ್ ಯೂಸ್ ಮಾಡಿರೋದಿಲ್ಲ ಸರ್. 4 months ನೀವು ಫೋನ್ ಸರಿ, ನೀವು ಫೋನ್ ಯೂಸ್ ಮಾಡಿರೋದಿಲ್ಲ, ಓಕೆ. ಇದಾದ ಮೇಲೆ ನಿಮ್ಮ ನಡುವೆ ಒಂದು ಸಾಂಸಾರಿಕ ಸಮಸ್ಯೆ ಉಂಟಾದ ನಂತರ ಕೂಡ ಅವರು ಮತ್ತೆ ನಾವು ಒಟ್ಟಿಗೆ ಇರೋಣ ಅಂತೇಳಿ ಪ್ರಯತ್ನ ಪಟ್ಟಿರೋದು ನಿಜಾನಾ ನಿಮ್ಮ ಜೊತೆ? ಪ್ರಯತ್ನ ಪಟ್ಟಿದ್ದಾರೆ ಸರ್. ಇನ್ನೊಂದು ಏನಾಗಿದೆ ಅಂದ್ರೆ ಅವರು ಹೇಳಿದ್ದಾರೆ, ಅದು ಔಷಧಿ ಏನೋ ಹಾಕಿದ್ದಾರೆ ಅಂತೆ, ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು. ಯಾರನ್ನ ಸಾಯಿಸ್ಬೇಕು ಅಂತ? 1 time ಸೆಟಲ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಕ್ರೋಸರ್ ಅಲ್ಲಿ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಅವಾಗ ಹೊಡೆದು ಬಿಟ್ಟು ನದಿಯಲ್ಲಿ ಬಿಸಾಕ್ಬೇಕಂತ ಊರವರು ಹೇಳಿದ್ದಾರೆ. ಅಲ್ಲ, ಈಗ ಯಾರನ್ನ ಸಾಯಿಸ್ಬೇಕು ಅಂತೇಳಿ ಅವರು ಇದು ಔಷಧಿ ಹಾಕಿದ್ರು ಅಂತ? ಅದು ಮಿಸ್ ಆಗಿದ್ದೀನಿ 1 time. ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ನೀನು ಇರಲ್ಲ ಅಂತ ಹೇಳಿ ಹುಡುಗಿನೂ ಮೆಸೇಜ್ ಮಾಡಿದಾಳೆ, ಅದು ಪ್ರೂಫ್ ಇದೆ ನನ್ನ ಹತ್ರ. ಮೇಡಮ್ ಏನ್ ಹೇಳ್ತೀರಾ? ಅವ್ರನ್ನ ಸಾಯಿಸ್ಬೇಕು ಅಂತ ನೀವು ಔಷಧಿನೂ ಹಾಕಿದ್ರಿ, ಅಲ್ಲದೆ ಮೆಸೇಜು ಮಾಡಿದ್ರಂತೆ, ಇವಾಗ ಮಿಸ್ ಆಗಿದೆಯಾ, ನೆಕ್ಸ್ಟ್ ಟೈಮ್ ನೀನ್ ಇರೋದಿಲ್ಲ ಅಂತ ಮೆಸೇಜ್ ಮಾಡಿದ್ರಂತೆ ನೀವು? ಇಲ್ಲ ಸರ್, ಅವರೇ ಹಾಕಿರೋದು. ನನ್ ಪ್ರಾಣ ಹೋದ್ರು ನಿನಗ್ ಬಿಡಂಗಿಲ್ಲ ಅಂತ ಹೇಳಿ ಅವರೇ ಹಾಕಿರೋದು. ಸರ್, ನಾನು ವಿಷ ಹಾಕಿದ್ದೀನಿ ಅಂತ ಹೇಳಿ ಅಲ್ಲಿ ಅದು ಅಂದ್ರೆ ಹಾಸ್ಪಿಟಲ್ ರಿಪೋರ್ಟ್ ಬರತ್ತಲ್ಲ, ಅದ್ರೊಳಗೆ ಏನಾದ್ರೂ ನಾನು ವಿಷ ಹಾಕಿದ್ದೀನಿ ಅಂತ ಬರ್ಬೇಕು ಸರ್. ನಾನು ಇವತ್ತೇ ಡೈವರ್ಸ್ ಕೊಟ್ಬಿಡ್ತೀನಿ ಸರ್. ಮಚೇಂದ್ರ ಅವರೇ, ಇಲ್ಲಿ ಇನ್ನೊಂದು ನೀವೇ ಹೇಳ್ತಾ ಇದ್ದೀರಾ, ಒಂದ್ಸಾರಿ ಔಷಧಿ ಹಾಕಿದ್ದಾರೆ, ಮಿಸ್ ಆಗಿದ್ದೀನಿ ಅಂತೇಳಿ, ಇನ್ನೊಂದ್ಸಾರಿ ಮಾರಣಾಂತಿಕ ಹಲ್ಲೆ ಆಯ್ತು ನನ್ನ ಮೇಲೆ ಅಂತ ಕೂಡ ಹೇಳ್ತಾ ಇದ್ದೀರಾ. ನೀವು ಇದ್ರ ಬಗ್ಗೆ ಏನಾರ ಕೇಸ್ ಮಾಡಿದ್ರಾ? ಕೇಸ್ ಮಾಡದ್ದೆ ಸರ್, ಅಲ್ಲಿ CPI ಇದ್ರು, ಅಲ್ಲಿ ಕೇಸ್ ಮಾಡಕಂತ ಹೋದೆ ನಾನು, MLC ಮಾಡಿಸ್ಕೊಂಡು. ಅವರು ಊರ್ ಕಡೆಯವರಿಂದ 16-15 ಜನ ಲೇಡೀಸ್ ಗಳಿಗೆ ಬಟ್ಟೆ ಎರೆದ್ಬಿಟ್ಟು ನನ್ನ ಮೇಲೇನು MLC ಮಾಡಿಸಿದ್ರು, ಅಂದ್ರೆ ಕೌಂಟರ್ ಕೇಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಓಕೆ. ಆಮೇಲೆ ಅವರು CPI ಅಂದ್ರು, ಈಗ ನಿನ್ನ ಆಲ್ರೆಡಿ 5-6 ಕೇಸ್ಗಳು ನಡೀತಾ ಇದೆ, ಇದು ಒಂದಾದ್ರೆ ಮತ್ತೆ ಸಮಸ್ಯೆ ಆಗುತ್ತೆ, ಬೆಂಗಳೂರಿಂದ ಹೋಗಿ ಬರಕ್ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಾನ್ಫರ್ಮೈಸ್ ಮಾಡಿ ಕಳಿಸಿದ್ದಾರೆ. ಮೇಡಮ್ ಇದು ನಿಜಾನಾ? ಇಲ್ಲ ಸರ್, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಅಂದ್ರೆ ನಾನ್ ವಿಷಯ ಸೇರ್ಸಿದೀನಿ ಅಂತ ಹೇಳ್ತಾ ಇದ್ದಾರಲ್ಲ ಸರ್ ಇವರು. ಬರೀ ಡೈಲಿ ಡ್ರಿಂಕ್ ಮಾಡೋರು, ಸಿಗರೇಟ್ಸ್ ಏನೋರು ಡೈಲಿ ಹಿಂಗ್ ನಾನು ಹೇಳ್ತಿದ್ದೆ, ಇವ್ರ ಮನೆಯವರಿಗೆಲ್ಲ ಕುಟುಂಬಸ್ಥರಿಗೂ ಹೇಳ್ತಿದ್ದೆ, ಹಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಯಾರು ಹೇಳ್ತಿದ್ದಿಲ್ಲ. ನಾನು ಬರೀ ಡೌಟ್ ಮಾಡ್ತಿರ್ತಾಳ, ಹಿಂಗೆಲ್ಲ ಅವ ಕಾನ್ಸ್ಟೇಬಲ್ ಹಂಗೆಲ್ಲ ಮಾಡ್ತಿರ್ತಾನೆ ಕಾಮನ್ ಆಗಿ ಅಂತ ಹೇಳಿ ಅವ್ರ ಅಣ್ಣ ಎಲ್ಲ ಹೇಳ್ಬಿಟ್ರು. ನಾನು ಹೇಳ್ದೆ, ಬೇರೆ ಹುಡುಗಿಯರ ಜೊತೆ ಚಾಟಿಂಗ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವ್ರ ಅಣ್ಣ ಏನಂತ, ಹಗಲತಿ ಏನಾದ್ರೂ ಮಾಡ್ತಾ ಇದ್ದಿರ್ಬೋದು, ರಾತ್ರಿಯಲ್ಲೇ ನಿನ್ನ ಹತ್ರನೇ ಬರ್ತಾನಲ್ಲ ಅಂತ ಹಂಗೆಲ್ಲ ಹೇಳ್ಬಿಟ್ರು. ನಾನು ಹೇಳ್ದೆ, ಇವ್ರಿಗೆ ಹೇಳಿನೂ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿರ್ಲಿಲ್ಲ ಸರ್. ಬಹಳಷ್ಟು ದಿನ ಹೊರಗಡೆ ಊಟ ಮಾಡೋದು, ಬಿರಿಯಾನಿ ತಿನ್ನೋದು, ಬರೀ ಸಿಗರೇಟು ಡ್ರಿಂಕ್ ಮಾಡೋರು ಡೈಲಿ ಲಿವರ್ ಏನೋ ಡ್ಯಾಮೇಜ್ ಆಗಿದೆ ಅಂದ್ರೆ ಏನೋ ಕ್ಯೂ ತುಂಬಿತ್ತಂತೆ, ಅದಕ್ಕೆ ನನಗೆ ವಿಷ ಸೇರಿಸಿದ್ದಾರೆ ಅಂತ ಹೇಳಿದ್ರೆ. ಆದ್ರೆ ಹಾಸ್ಪಿಟಲ್ ರಿಪೋರ್ಟ್ ಬರ್ಬೇಕಲ್ಲ ಸರ್, ನಾನು ವಿಷನೇ ಸೇರ್ಸಿನ ಅಂತ ಹೇಳಿ, ಅದು ಗೊತ್ತಾಗುತ್ತೆ ಅಲ್ಲ ಸರ್. ನಾನು ಹೇಳ್ತಾ ಇಲ್ಲ ಸರ್, ಇವತ್ತೇ ನಾನು ಡೈವರ್ಸ್ ಕೊಡ್ಬಿಡ್ತೀನಿ. ಅದನ್ನು ಏನ್ ತಗೊಳಂಗಿಲ್ಲ, ನಾನು ಅಲ್ಲಿ ತಗೊಳಂಗಿಲ್ಲ, ಅವ್ರ ಹತ್ರ ಮೇಂಟೆನೆನ್ಸ್ ತಗೊಳಂಗಿಲ್ಲ, ಅದು ಮಾತ್ರ ಬರ್ಲಿ ಅವ್ರು. ಮಚೇಂದ್ರ ಅವರೇ, ಈಗ ನೀವು ಒಂದು ವೇಳೆ ಈಗ ಅವರು ಹೇಳ್ತಾ ಇದ್ರು ನಾನು ಮತ್ತೆ ಒಟ್ಟಿಗೆ ಬರೋದಕ್ಕೆ ಅವ್ರ ಜೊತೆಗೆ ಇರೋದಕ್ಕೆ ನಾನು ರೆಡಿ ಇದ್ದೆ ಅಂತೇಳಿ, ಈಗ ಕಾಂಪ್ರಮೈಸ್ ಆಗೋ ಸಿಚುವೇಶನ್ ಏನಾರು ಇದೆಯಾ ನಿಮ್ದು? ಸರ್, ಇವಾಗ ಏನಾಗಿದೆ ಅಂದ್ರೆ ಅವರು ಎಲ್ಲಾ ತರದಲ್ಲಿ ಟ್ರೈ ಮಾಡಿದ್ದಾರೆ, ಎಲ್ಲಾ ಕೇಸ್ಗಳನ್ನು ಮಾಡಿದ್ದಾರೆ. ಏನಕ್ಕೆ ಮಾಡಿದ್ರು, ಏನಕ್ಕೆ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿದ್ರು ಅಂತ ನಾನು ಕೇಳ್ತಾ ಇದ್ದೀನಿ ನೋಡಿ. ಮೇಡಮ್, ಇವಾಗ ನೀವು ರೆಡಿ ಇದ್ದೀರಾ ಕಾಂಪ್ರಮೈಸ್ ಆದ್ರೆ ಒಟ್ಟಿಗೆ ಇರೋದಕ್ಕೆ? ನಾನು ರೆಡಿ ಇದ್ದೀನಿ, ನಾನು ಯಾವುದೇ ತರ ತಪ್ಪು ಮಾಡಿಲ್ಲ, ನನ್ಗೆ ಯಾಕೆ ಭಯ, ನಾನು ರೆಡಿ ಇದ್ದೀನಿ. ಅವ್ರು ಅದನ್ನೇ ಕೇಳ್ತಾ ಇದ್ರು, ಇಷ್ಟು ದಿವಸ ನನಗೆ ಹರಾಸ್ಮೆಂಟ್ ಕೊಟ್ಟು ಈಗ ಏನೂ ಆಗಿಲ್ಲ ಅಂತೇಳಿ ಯಾಕೆ ಒಟ್ಟಿಗೆ ಇರೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಅಂತ ಅವ್ರು ಕೇಳ್ತಾ ಇರೋದು. ಇಲ್ಲ ಸರ್, ಅಂದ್ರೆ ನಾನ್ ಅವ್ರ ಹೆಂಡತಿ ಇದ್ದೀನಿ ಅಂತ ಹೇಳಿ ಹಂಗೆಲ್ಲ ಮಾಡ್ತಾ ಇದ್ದಾರೆ. ಅವ್ರ ತಂಗಿನೇ ಇಲ್ಲ ಅಕ್ಕನೇ ಇದ್ರ ಈ ತರ ಮಾಡ್ತಿದ್ರ, ಅವರು ಈ ತರ ಮೋಸ ಮಾಡ್ತಿದ್ರ. ನಮಗ್ನು ಇಮೇಜ್ ಇದೆ ಸರ್, ನಮಗ್ನು ಎಲ್ಲ ಜನ ಆಡ್ಕೊಂತಾರೆ, ಅವಳು ಪೊಲೀಸರ ಬಿಟ್ಟಿರೋದು ಅಂತೆಲ್ಲ ಹೇಳ್ಕೊಂತಾರೆ ಇಲ್ಲ ಸರ್. ಓಕೆ ಮೇಡಮ್, ನೀವು ಆಗಲಿ ಮಚೇಂದ್ರ ಅವರೇ ನೀವಾಗಲಿ, ಸಂಸಾರ ಆದಮೇಲೆ ಗಲಾಟೆ ಇರುತ್ತೆ, ಸಮಸ್ಯೆ ಆಗದೆ ಒಟ್ಟಿಗೆ ಇರಲಿ ಅಂತೇಳಿ ನಾವು ಬಯಸ್ತೀವಿ. ದಯವಿಟ್ಟು ನೀವು ಅದನ್ನು ಗಮನಿಸ್ಕೊಳ್ಳಿ, ಯಾಕೆಂದರೆ 2 ಕುಟುಂಬಗಳು ಇಲ್ಲಿ, ಬರೀ ನಿಮ್ಮ ಇಬ್ಬರ ಲೈಫ್ ಅಷ್ಟೇ ಅಲ್ಲ, 2 ಕುಟುಂಬಗಳು ಕೂಡ ಇರುತ್ತೆ. ಧನ್ಯವಾದ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಇಬ್ಬರು ಮಾತನಾಡಿದ್ದಕ್ಕೆ.